ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ರಾತ್ರಿಯೇ ಒಂದಷ್ಟು ಸೀಡ್ಸ್ಗಳು, ಡ್ರೈ ಫ್ರೂಟ್ಸ್ಗಳು ನೆನೆ ಹಾಕ್ಕೊತೀನಿ. ಅದು ಬೆಳಗ್ಗೆ ಎದ್ದ ಮೇಲೆ ನಾನು ಸ್ಮೂತಿ ಮಾಡ್ಕೊತೀನಿ. ಬೆಳಗ್ಗೆ ಎದ್ದ ಮೇಲೂ ಕೂಡ ನೆನೆ ಹಾಕ್ಕೋಬೋದು, ಆದರೆ ನಾನು ಆಲ್ರೆಡಿ ಟ್ರೈ ಮಾಡಿದಾಗ ಅದು ಗ್ರೈಂಡ್ ಆಗಲ್ಲ, ಬ್ಲೆಂಡರಲ್ಲಿ ಬ್ಲೆಂಡ್ ಆಗೋದಿಲ್ಲ. ಸೊ ಬೆಟರ್ ನೈಟೇ ನೆನೆ ಹಾಕ್ಕೊಂಡ್ಬಿಟ್ರೆ ಬೆಳಗ್ಗೆ ಒಳ್ಳೆ ಹೆಲ್ದಿ ಸ್ಮೂತಿ ರೆಡಿ ಆಗುತ್ತೆ. ಸೊ ಅದಕ್ಕೆ ಬೇಕಾಗಿರೋದು ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಮತ್ತು ವಾಲ್ನಟ್, ಕ್ಯಾಶ್ಯೂ ಇಲ್ಲಿ ಯೂಸ್ ಮಾಡ್ಕೋಬೋದು, ಬಟ್ ನಾನು ಯೂಸ್ ಮಾಡ್ತಾ ಇರಲಿಲ್ಲ, ಯಾಕೆಂದರೆ ನಮ್ಮ ಮನೇಲಿ ಇರಲಿಲ್ಲ, ಕ್ಯಾಶ್ಯೂ ಖಾಲಿ ಆಗಿತ್ತು ಅಂತ. ಆಮೇಲೆ ಬಾದಾಮಿ, ಇಷ್ಟನ್ನು ಸಪ್ರೇಟಾಗಿ ನೆನೆಸ್ಕೋಬೇಕು. ಆಮೇಲೆ ಏನು ಸ್ವೀಟ್ ಅಂಶ ಇರುತ್ತಲ್ವ, ಲೈಕ್ ಫಿಗ್ಸ್ ಮತ್ತು ಉತ್ತುತ್ತೆ, ಡೇಟ್ಸ್ಗಳು ಮತ್ತು ಬ್ಲ್ಯಾಕ್ ರಸನ್ಸ್ ಮತ್ತು ಗೋಲ್ಡನ್ ರಸನ್ಸ್, ಅದೆಲ್ಲದನ್ನು ನಾನು ಸಪ್ರೇಟಾಗಿ ನೆನೆಸ್ಕೊತೀನಿ. ಅದನ್ನು ಒಂದು ಸರಿ ತೊಳೆದು ಆಮೇಲೆ ನೆನೆಸ್ಕೊಳ್ಳೋಕೆ ಇಟ್ಕೊಂಡ್ರೆ ನಾವು ಬೆಳಗ್ಗೆ ಆ ನೀರನ್ನ ಯೂಸ್ ಮಾಡ್ಕೊತೀವಲ್ಲ, ಆವಾಗ ತುಂಬ ಚೆನ್ನಾಗಿರುತ್ತೆ, ಅಂದರೆ ಹೆಲ್ದಿ ಪರ್ಪಸ್ಸಾಗಿರುತ್ತೆ. ಇಲ್ಲಿ ಒಂದಷ್ಟು ಫ್ರೂಟ್ಸ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೆ, ಅದನ್ನು ಆರ್ಗನೈಸ್ ಮಾಡಿ ಇಟ್ಕೊತೀನಿ. ವಾರದಲ್ಲಿ ಒಂದು 2-3 ಥರದ ಫ್ರೂಟ್ಸ್ ಮನೇಲಿ ಇಟ್ಕೊತೀನಿ, ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಳಲ್ಲ. ಈಗ ಬೆಳಗ್ಗೆ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಸೋಕಾಗಿರುತ್ತೆ. ಈ ನೀರನ್ನ ಕೆಲವೊಬ್ಬರು ಬಿಸಾಡ್ತಾರೆ, ಆದರೆ ಬಿಸಾಡಬಾರ್ದು. ಈಗ ನೀವು ಎಲ್ಲೋ ಒಂದು ಕಡೆ ಒಂದಷ್ಟು ಹೆಲ್ತ್ ಟಿಪ್ಸ್ನ ಕೇಳಿರ್ಬೋದು ಏನೋ. ನಾನೇ ಒಂದು 5-6 ವರ್ಷದ ಹಿಂದೆ ಮಾಡಿದ್ದೀನಿ, ಸ್ವತಃ 3-4 ತಿಂಗಳು ಇದನ್ನು ಕುಡ್ದಿದ್ದೀನಿ. ದ್ರಾಕ್ಷಿ ನೀರನ್ನ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಫಸ್ಟ್ ನೀರು ಕುಡಿತೀನಿ, ತಿಂಡಿ ಆದಮೇಲೆ ಆ ನೆನೆಸಿರೋ ದ್ರಾಕ್ಷಿ ತಿಂತಾಯಿದ್ದೆ. ಅದು ನನ್ನದು ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ತು. ನಾನು ತುಂಬ ಚೆನ್ನಾಗಿ ಆಗಿದ್ದೆ ಕೂಡ. ಏನು ಸ್ಕಿನ್ಗೆ, ಹೇರ್ಗೆ ಒಳ್ಳೆಯದು ಇತ್ತು ಅನಿಸುತ್ತೆ. ಯಾರೋ ಒಬ್ಬರು ನನಗೆ ಹೇಳಿದರು, ಅದನ್ನು ನಾನು ಟ್ರೈ ಮಾಡಿದ್ದೆ. ಬಿಡ್ದಂಗೆ 4-5 ತಿಂಗಳು ಮಾಡಿಕೊಂಡೆ, ಆಮೇಲೆ ಬಿಟ್ಬಿಟ್ಟೆ. ಈಗ ತಿಂಡಿಗೆ ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಸ್ಮೂತಿ ಮಾಡ್ಕೊತೀನಿ. ಮಾರ್ನಿಂಗ್ ನಂದು ಫಸ್ಟ್ ಎಂಟಿ ಸ್ಟಮಕ್ಕಲ್ಲಿ ನಾನು ಬಿಸಿನೀರಿಗೆ ತುಪ್ಪ ಹಾಕ್ಕೊಂಡು ಕುಡ್ದಾದ್ಮೇಲೆ ನಂದು ನೆಕ್ಸ್ಟ್ ಕೆಲಸನೇ ಸ್ಮೂತಿ ಕುಡಿತೀನಿ, ಯಾವುದಾದ್ರೂ ಜ್ಯೂಸ್ ಕುಡಿತೀನಿ. ಸಮ್ಟೈಮ್ಸ್ ಊಟ ಮಾಡಿಲ್ಲ ಅಂದರೆ ಅದೇ ಸ್ಮೂತಿಗೆ ಓಟ್ಸ್ 2 ಸ್ಪೂನ್ ಓಟ್ಸ್ ಹಾಕ್ಕೊಂಡು ಕುಡಿದ್ರೆ ಅದು ಫುಲ್ ಕಂಪ್ಲೀಟ್ ಬ್ರೇಕ್ಫಾಸ್ಟೇ ಆಗಿಬಿಡತ್ತೆ. ಇಲ್ಲಿ ಸ್ಮೂತಿಗೆ ನಾನು ಒಂದು ಬನಾನಾ ಆ್ಯಡ್ ಮಾಡ್ಕೊತೀನಿ. ಇದನ್ನು ಸ್ಮೂತಿ ಅಂತ ಹೇಳೋದಕ್ಕಿಂತ ಒಂದು ಬಯೋಟಿನ್ ಡ್ರಿಂಕ್ ಅಂತ ಹೇಳ್ಬೋದು. ಬಯೋಟಿನ್, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ವಿಟಮಿನ್ ಟು ಸ್ಕಿನ್ ಆ್ಯಂಡ್ ಹೇರ್. ಅದನ್ನು ಬಯೋಟಿನ್ ಟ್ಯಾಬ್ಲೆಟ್ ಅಂದರೆ ಸಪ್ಲಿಮೆಂಟ್ಸ್ ಆಗಿ ಕೆಲವೊಬ್ಬರು ತೊಗೊತಾರೆ. ಬಟ್ ಇಷ್ಟೊಂದು ನ್ಯಾಚುರಲ್ ಆಗಿ ನಾವು ಬಯೋಟಿನ್ನ ರೆಡಿ ಮಾಡ್ಕೋಬೇಕಾದ್ರೆ ನಮಗೆ ಸಪ್ಲಿಮೆಂಟ್ಸ್ ಎಲ್ಲ ಯಾಕೆ ಅಲ್ವಾ? ಸೊ ಇದನ್ನು ನೀಟಾಗಿ ಗ್ರೈಂಡರಲ್ಲಾದರೂ ಆಯಿತು ಬ್ಲೆಂಡ್ ಮಾಡಿಕೊಂಡು ನನ್ನ ಸ್ಮೂತಿ ರೆಡಿ ಆಗುತ್ತೆ. ಇದಾಗಿ 1-1.5 ಗಂಟೆ ಆದಮೇಲೆ ನಾನು ಆ್ಯಸ್ ಯೂಶ್ವಲ್ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಈ ಸ್ಮೂತಿ ಒಬ್ಬರಿಗೆ ಕರೆಕ್ಟ್ ಆಗುತ್ತೆ, ಬಟ್ ನಾನಿಲ್ಲಿ ಒಂದು ಸ್ವಲ್ಪ ನನ್ನ ಲಿಸ್ಟ್ ಒನ್ಗೆ ತೆಗೆದಿಡ್ತೀನಿ. ಅವನಿಗೆ ಎಷ್ಟು ಇಷ್ಟ ಅಂತ ಅಂದರೆ, ನಾನು ಇದಕ್ಕೆ ಒಂದು ಚೂರು ಬೆಲ್ಲ ಹಾಕಿಲ್ಲ, ಸ್ವೀಟ್ ಹಾಕಿಲ್ಲ, ಮತ್ತು ಫಿಕ್ಸ್ ಮತ್ತು ಡೇಟ್ಸ್ ಕೂಡ ನಾನು ಒಂದೇ ತೊಗೊಂಡಿರೋದು, ನೀವು ನೋಡಿರೋ ಹಾಗೆ. ನನಗೆ ಅಷ್ಟೇ ಅನಿಸುತ್ತೆ, ಅಂದರೆ ಹೋಲ್ ನಾವು ಬೇರೆ ಎಲ್ಲ ಟೇಸ್ಟ್ ಮಾಡಿರ್ತೀವಲ್ಲ, ಸೊ ನನಗೆ ಟೇಸ್ಟ್ ಅಷ್ಟಕ್ಕಷ್ಟೇ ಅಂತ ಅನಿಸುತ್ತೆ. ಅವನಿಗೆ ತುಂಬ ಇಷ್ಟ. ನೋಡಿ, ಅವನನ್ನು ಮಲಗಿಸಿದ್ದೀನಿ, ಬಟ್ ಎದ್ದೇ ಬಿಡ್ತಾನೆ. ಇದಕ್ಕೆ ಇನ್ನೊಂದು ಮೇನ್ ಮತ್ತು ಸೀಕ್ರೆಟ್ ಅಂತ ಅಂದರೆ, ಇದಕ್ಕೆ ನಾನು ಒಂದು ಪೌಡರ್ ಆ್ಯಡ್ ಮಾಡ್ತೀನಿ. ಅದನ್ನು ಮಾಡ್ಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ಮಾಡಿದ್ರೆ ಅಡಿಷ್ನಲ್ ಎಕ್ಸ್ಟ್ರಾ ನ್ಯೂಟ್ರಿಯೆಂಟ್ಸ್ ನಮಗೆ ಸಿಗುತ್ತೆ. ಅದು ಬೇರೆ ಯಾವುದೂ ಅಲ್ಲ, ರೋಸ್ಟೆಡ್ ಫ್ಲ್ಯಾಕ್ಸ್ ಸೀಡ್ಸ್ ಪೌಡರ್. ಒಂದಷ್ಟು ಫ್ಲ್ಯಾಕ್ಸ್ ಸೀಡ್ಸ್ನ ನಾನು ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ಇಟ್ಕೊತೀನಿ, ಅದನ್ನು ಈ ಟೈಮಲ್ಲಿ ಯೂಸ್ ಮಾಡ್ಕೋತೀನಿ.
ಇಲ್ಲಿ ನನ್ನ ಸ್ಮೂತಿನೂ ಆಯಿತು, ಹಾಗೆ ನನ್ನ ಮಗನ ನಿದ್ದೆನೂ ಆಯಿತು ಅನಿಸತ್ತೆ. ಕೂಗಾಡ್ತಾ ಇದ್ದಾನೆ, ಹೋಗಿ ನೋಡಬೇಕು ರೂಮಲ್ಲಿ ಏನು ಮಾಡ್ತಿದ್ದಾನೆ. ಒಂದೊಂದು ಸರಿ ಕೆಳಗಡೆ ಇಳ್ಕೊಂಡು ಬಂದೇ ಬಿಡ್ತಾನೆ. ಎದ್ದೇಳ್ತಿದ್ದಂಗೆ ಸ್ವಲ್ಪ ಫೀಡ್ ಮಾಡಿಸ್ತೀನಿ, ಅಂದರೆ ಬ್ರೆಸ್ಟ್ ಫೀಡ್ ಮಾಡಿಸ್ತೀನಿ. ಅದಾದಮೇಲೆ ಅವನಿಗೆ ಏನಾದರೂ ಸ್ನ್ಯಾಕ್ಸ್ ಥರ ಕೊಡಲೇಬೇಕು, ಇಲ್ಲ ಅಂದರೆ ತುಂಬಾ ಕಿರಿಕಿರಿ ಮಾಡ್ತಾನೆ. ಹಾಗೆ ಸ್ವಲ್ಪ ಹೊತ್ತು ಆಟ, ಹೀಗೆ ನನ್ನದು ಮಧ್ಯಾಹ್ನದ ತನಕ ದಿನ ಆಯಿತು. ಹೀಗೆ ನನ್ನ ಮಗನ ಜೊತೆಲಿ ಸಂಜೆ ತನಕನೂ ದಿನ ಕಳೆದೋಗ್ಬಿಡುತ್ತೆ. ಹಾಗೆ ಸ್ವಲ್ಪ ಮನೆಯಲ್ಲಿ ಇದ್ದಿದ್ದ ಕೆಲಸನ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೈಟ್ ಅವನಿಗೆ ಊಟಕ್ಕೆ ಏನು ಮಾಡೋದು ಅಂತ ನೋಡ್ತಿದ್ದಾಗ ಫಿಶ್ ಗೀ ರೋಸ್ಟ್ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಗೀ ರೋಸ್ಟ್ ಅಂದರೆ ಏನೂ ಇಲ್ಲ, ಸ್ವಲ್ಪ ಉಪ್ಪು, ಖಾರ ಪುಡಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರಿಶಿನ ಪುಡಿ ಹಾಕಿ ಸ್ವಲ್ಪ ಮ್ಯಾರಿನೇಟ್ ಮಾಡ್ತೀನಿ. 1 ಗಂಟೆ ಅದನ್ನು ಮ್ಯಾರಿನೇಟ್ ಮಾಡಿದ್ಮೇಲೆ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಹಾಗೆ ರೋಸ್ಟ್ ಮಾಡ್ತೀನಿ. ಇದಕ್ಕೆ ಎಕ್ಸ್ಟ್ರಾ ಏನೂ ಹಾಕೋದಿಲ್ಲ, ಬಟ್ ಟೇಸ್ಟಿಯಾಗಿರುತ್ತೆ. ನಮಗೇ ಇಷ್ಟ ಆಯಿತು, ನೆಕ್ಸ್ಟ್ ಟೈಮ್ ದೊಡ್ಡವ್ರಿಗೂ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವತ್ತಿನ ನನ್ನ ವಿಡಿಯೋ ಇದಾಗಿತ್ತು. ಹಾಗೆ ನನ್ನ ಚಾನಲ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಮಸ್ಕಾರ, ಬಾಯ್.